ನಮಸ್ಕಾರ ಸ್ನೇಹಿತರೆ ಕೊನೆಯ ಓವರ್ನಲ್ಲಿ ಬೇಕಿತ್ತು 18 ರನ್. ಎಲ್ಲರೂ ಸೋಲು ಖಚಿತ ಅಂತ ಅಂದ್ಕೊಂಡಿದ್ದ ಕ್ಷಣದಲ್ಲಿ ನಡೆಯಿತು ಭಾರೀ ಡ್ರಾಮಾ. 100% ಸೋಲುವ ಪಂದ್ಯವನ್ನ ಕೊನೆಯ ಎಸೆತದಲ್ಲಿ ಗೆದ್ದು ಇತಿಹಾಸ ನಿರ್ಮಿಸಿತು ಆರ್ಸಿಬಿ. ಈ ಗೆಲುವಿನ ಹೀರೋ ಆಗಿ ಮಿಂಚಿದರು ನಡೀನ್ ಡಿ ಕ್ಲರ್ಕ್. ಹಾಗಾದ್ರೆ ಆರ್ಸಿಬಿ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ WPL ಉದ್ಘಾಟನಾ ಪಂದ್ಯ ಹೇಗಿತ್ತು? ಎಲ್ಲ ರೋಚಕ ಕ್ಷಣಗಳನ್ನ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನವಿ ಮುಂಬೈನ DY ಪಾಟೀಲ್ ಸ್ಟೇಡಿಯಂನಲ್ಲಿ ನಡೆದ WPL 4ನೇ ಆವೃತ್ತಿಯ ಉದ್ಘಾಟನಾ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಮಣಿಸಿ ಟೂರ್ನಿಯಲ್ಲಿ ಗೆಲುವಿನೊಂದಿಗೆ ಶುಭಾರಂಭ ಮಾಡಿತು. ಪಂದ್ಯದ ಆರಂಭದಿಂದ ಕೊನೆಯ ಎಸೆತದವರೆಗೂ ಯಾರು ಗೆಲ್ಲುತ್ತಾರೆ ಅನ್ನೋದು ಊಹಿಸುವುದೇ ಕಷ್ಟವಾಗಿತ್ತು. ಆದರೆ ಕೊನೆಯ ಓವರ್ನಲ್ಲಿ ಆರ್ಸಿಬಿ ಪರ ಆಲ್ರೌಂಡರ್ ನಡೀನ್ ಡಿ ಕ್ಲರ್ಕ್ 2 ಸಿಕ್ಸ್ ಮತ್ತು 2 ಬೌಂಡರಿ ಬಾರಿಸಿ ತಂಡಕ್ಕೆ ಅದ್ಭುತ ಜಯ ತಂದುಕೊಟ್ಟರು. ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕಳಪೆ ಆರಂಭ ಸಿಕ್ಕಿತು. ಅಮಿಲಿಯಾ ಕೇರ್ ಬೇಗನೆ ಔಟ್ ಆದರು. ಅಮಿಲಿಯಾ ನ್ಯಾಟ್ ಸೀವರ್ ಬ್ರಂಟ್ ಮತ್ತು ನಾಯಕಿ ಹರ್ಮನ್ಪ್ರೀತ್ ಕೌರ್ ಕೂಡ ಹೆಚ್ಚು ಸಮಯ ಕ್ರೀಸ್ನಲ್ಲಿ ಉಳಿಯಲಿಲ್ಲ. ಇದರಿಂದ ಮುಂಬೈ ತಂಡ 67 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು. ಆದರೆ ಮಧ್ಯಮ ಕ್ರಮಾಂಕದಲ್ಲಿ ಸಜೀವ್ ಸಜನಾ ಮತ್ತು ನಿಕ್ಲೋನ್ ಕೇರಿ ಜವಾಬ್ದಾರಿಯುತ ಆಟವಾಡಿದರು. ಮುಂಬೈ ತಂಡ 20 ಓವರ್ಗಳಲ್ಲಿ 154 ರನ್ ಕಲೆಹಾಕಿತು. 165 ರನ್ಗಳ ಗುರಿ ಬೆನ್ನಟ್ಟಿದ್ದ ಆರ್ಸಿಬಿ ತಂಡಕ್ಕೆ ಗ್ರೇಸ್ ಹ್ಯಾರಿಸ್ ಮತ್ತು ನಾಯಕಿ ಸ್ಮೃತಿ ಮಂದನ ಉತ್ತಮ ಆರಂಭ ನೀಡಿದರು. ಆದರೆ ಮಧ್ಯಮ ಕ್ರಮಾಂಕದ ವಿಕೆಟ್ಗಳು ಬೇಗ ಬೀಳುತ್ತಾ ಹೋಗಿದ್ದರಿಂದ ಪಂದ್ಯ ಆರ್ಸಿಬಿಯ ಕೈಯಿಂದ ಜಾರುವಂತೆ ಕಾಣುತ್ತಿತ್ತು. 121 ರನ್ಗೆ 7 ವಿಕೆಟ್ ಕಳೆದುಕೊಂಡಾಗ ಆರ್ಸಿಬಿ ಸೋಲು ಸಮೀಪದಲ್ಲಿ ಅಂತ ಅನಿಸಿತ್ತು. ಆದರೆ ಆ ಕ್ಷಣದಲ್ಲಿ ತಂಡದ ನಂಬಿಕೆಗೆ ನಿಲ್ತಿದ್ದು ನಡೀನ್ ಡಿ ಕ್ಲರ್ಕ್. ಅವರು 44 ಎಸೆತಗಳಲ್ಲಿ ಅಜೇಯ 63 ರನ್ ಬಾರಿಸಿ ತಂಡವನ್ನು ಗೆಲುವಿನ ದಡಕ್ಕೆ ಕರೆದೊಯ್ದರು. ಕೊನೆಯ ಓವರ್ನಲ್ಲಿ ಬೇಕಾಗಿದ್ದ 18 ರನ್ಗಳನ್ನು 6-4, 6-4 ಎಂದು ಬಾರಿಸಿ ಮುಂಬೈ ತಂಡದಿಂದ ಗೆಲುವಿನನ್ನು ಕರೆಸಿಕೊಂಡರು. ಆರ್ಸಿಬಿ ಈ ಅದ್ಭುತ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.